ರೋಗ ನಿರೋಧಕ ಶಕ್ತಿ ಕೊಡುವ, ಜೀರ್ಣಕ್ರಿಯೆ ಸುಧಾರಿಸುವ, ಮಹಿಳೆಯರ ಮಕ್ಕಳ ಎಲ್ಲರ ಆರೋಗ್ಯ ಸುಧಾರಿಸುವ ಕಾಳು ಎಂದರೆ ಮೆಂತೆಕಾಳು. ಮೆಂತೆಯ ಕಹಿ ರುಚಿಯನ್ನು ಬೇರ್ಪಡಿಸಿ ಲಡ್ಡು ಯಾವ ರೀತಿ ತಯಾರಿಸೋದು ನೋಡುವನ ಬನ್ನಿ. ಹಾಗಾದರೆ ಮೊದಲಿಗೆ ನಿಮಗೆಲ್ಲರಿಗೂ ನಾಟ್ ಜಸ್ಟ್ ಸ್ಪೈಸಸ್ ಚಾನಲಿಗೆ ಸ್ವಾಗತ ಬಯಸಿ ಈ ಲಡ್ಡನ್ನು ತಯಾರಿಸುವ. 1 ಕಪ್ನಷ್ಟು ಮೆಂತೆಕಾಳನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ಈ ಕಪ್ಪನ್ನು ನಾನು ಯೂಸ್ ಮಾಡಿದ್ದೇನೆ. ಎಲ್ಲ ಅಳತೆ ಕೂಡ ಇದೇ ಕಪ್ಪಲ್ಲಿ ಇರ್ತದೆ. ನೀವು ಯಾವ ಕಪ್ಪು ತಗೊಳ್ತೀರಾ ಅದೇ ಕಪ್ಪಲ್ಲಿ ಎಲ್ಲ ಅಳತೆಯನ್ನು ತೆಗೆದುಕೊಳ್ಳಿ. ನೋಡಿ, 1 ಕಪ್ಪನ್ನು ನಾನೀಗ ಇದನ್ನು ಚೆನ್ನಾಗಿ ಹುರಿತೇನೆ. ಒಂದು 5 ನಿಮಿಷದಷ್ಟು ಹುರಿದುಕೊಳ್ಳಿ. ಉರಿ ಆರಿದ ನಂತರ ಮೆಂತೆಕಾಳುಗಳು ನೋಡಿ ಈ ಥರ ಇದನ್ನು ಚೆನ್ನಾಗಿ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ನಾವು ನಯವಾಗಿ ಪುಡಿ ಮಾಡಬೇಕು. ಇವಾಗ ನಯವಾಗಿ ಪುಡಿ ಮಾಡಿಕೊಂಡಿದ್ದೇನೆ. ಆದರೆ ಇದರ ರುಚಿ ತುಂಬ ಕಹಿಯಾಗಿರ್ತದೆ. ಇದನ್ನು ಯಾವ ರೀತಿ ಸರಿ ಮಾಡುವುದೆಂದರೆ ನೋಡಿ, ಇದಕ್ಕೆ ನಾನು 2 ಕಪ್ನಷ್ಟು ಹಾಲನ್ನು ಬೆರೆಸಿ ಚೆನ್ನಾಗಿ ಇಟ್ಕೊಳ್ತೇನೆ. ಇದನ್ನು ನೀವು ಚೆನ್ನಾಗಿ ಬೆರೆಸಿಕೊಳ್ಳಿ. ಎಲ್ಲ ಮೆಂತೆಕಾಳುಗಳು ಹಾಲಲ್ಲಿ ಚೆನ್ನಾಗಿ ಬೆರೆತು ಮಿಕ್ಸ್ ಆಗಬೇಕು. ಬೇಕಾದಲ್ಲಿ ನೀವೊಂದು ಅರ್ಧ ಕಪ್ನಷ್ಟು ಬೇಕಾದರೆ ಹೆಚ್ಚು ಕೂಡ ಹಾಲು ಹಾಕಬಹುದು. ನೋಡಿ, ಈ ರೀತಿ ಆಗಿರಬೇಕು. ಇದನ್ನು ನೀವೊಂದು 8 ಗಂಟೆಗಳ ಕಾಲ ಇಡಬೇಕಾಗ್ತದೆ. ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಇದನ್ನು ಚೆನ್ನಾಗಿ ಬೆರೆಸಿ ಇಟ್ಕೊಳ್ಳಿ. ಎಂಟು ಗಂಟೆ ನಂತರ ಇದು ಯಾವ ರೀತಿ ಆಗಿದೆ ನೋಡಿ. ಇದನ್ನು ಇವಾಗ ನೀವು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಬೇಕು. ಪುನಃ ಹಾಲು ನೀರು ಏನು ಹಾಕಲಿಕ್ಕಿಲ್ಲ, ಗ್ರೈಂಡ್ ಮಾಡಿ ಇಡಬೇಕಾಗ್ತದೆ. ಗ್ರೈಂಡ್ ಮಾಡಿದ ಮೇಲೆ ನೋಡಿ, ಇದು ಈ ರೀತಿ ಆಗಿದೆ. ಅರ್ಧ ತೆಂಗಿನಕಾಯಿಯ ತುರಿಯನ್ನು ನಾನು ತುರಿದಿಟ್ಟಿದ್ದೇನೆ. ಇದನ್ನು ಈಗ ಸ್ವಲ್ಪ ಚೆನ್ನಾಗಿ ಹುರಿದುಕೊಳ್ಳುವ. ಯಾಕಂದರೆ ಲಾಡು ಸ್ವಲ್ಪ ಬಾಳಿಕೆ ಬರಬೇಕಲ್ಲ. ನೀರಿನ ಅಂಶ ಇದ್ದರೆ ಸ್ವಲ್ಪ ಅದು ಹಾಳಾಗ್ತದೆ. ನಿಮ್ಮಲ್ಲಿ ಒಣ ಕೊಬ್ಬರಿ ಇದ್ದರೆ ನೀವು ಅದು ಕೂಡ ಯೂಸ್ ಮಾಡ್ಬೋದು. ಅದು ಇದ್ದರೆ ತುಂಬ ಒಳ್ಳೆಯದು. ಇಲ್ಲದಿದ್ದರೆ ನೋಡಿ, ಹಸಿ ತೆಂಗಿನಕಾಯನ್ನು ಈ ಥರ ಒಂದು 5 ನಿಮಿಷದಷ್ಟು, ಇದಕ್ಕೆ ಎಣ್ಣೆ ತುಪ್ಪ ಏನು ಹಾಕಲಿಕ್ಕಿಲ್ಲ, ಬರೀ ನಾನು ಒಂದು ಪ್ಯಾನಲ್ಲಿ ಹಾಕಿ ಒಂದು 5 ನಿಮಿಷದಷ್ಟು ಇದನ್ನು ಹುರಿತಾ ಇದ್ದೇನೆ. ಇದೇ ರೀತಿ ಮಾಡಿಕೊಳ್ಳಿ. ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿ ನಾವು ಅದನ್ನು ಈಗ ಗ್ರೈಂಡ್ ಮಾಡಿಟ್ಟ ಮೆಂತೆ ಹಾಲಿನ ಮಿಶ್ರಣವನ್ನು ಹಾಕಿ ಇದನ್ನೀಗ ನೀವು ಇದರಲ್ಲಿ ಈಗ ಒಂದು ಚೆನ್ನಾಗಿ ಒಂದು ಅರ್ಧ ಗಂಟೆಯಷ್ಟಾದರೂ ಇದನ್ನು ಸಣ್ಣ ಉರಿಯಲ್ಲಿ ನೀವು ಇದನ್ನು ಫ್ರೈ ಮಾಡಬೇಕಾಗ್ತದೆ. ಯಾಕಂದರೆ ಇದರ ಕಹಿ ಅಂಶ ಹೋಗಿ ಇದು ತುಂಬ ಒಂದು ಒಳ್ಳೆ ರುಚಿಯಾಗಿ ಬರ್ತದೆ. ನೀವು ಬೇಕಾದಲ್ಲಿ ಸ್ವಲ್ಪ ಸ್ವಲ್ಪ ಹಾಕಬಹುದು. ಒಂದು ಸೌಟಿನಷ್ಟು ಇದು ಮಿಶ್ರಣವನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗೆದು ಮತ್ತೆ ಪುನಃ ಹಾಕ್ಬೋದು. ಆಗ ಸ್ವಲ್ಪ ಬೇಗ ಆಗ್ತದೆ. ಒಮ್ಮೆಲೆ ಎಲ್ಲ ಹಾಕಿದರೆ ಏನಾಗ್ತದೆ ಅಂತೇಳಿದರೆ ಸ್ವಲ್ಪ ನಿಮಗೆ ಒಂದು ಅರ್ಧ ಗಂಟೆಯಷ್ಟು ಹೋಗಬಹುದು. ನಾನು ಅದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಸೌಟಿನಷ್ಟು ಈ ಮಿಶ್ರಣ ಹಾಕಿ ಫ್ರೈ ಮಾಡಿ ತೆಗೆದದ್ದು. ಮೆಂತೆ ಲಾಡು ಮಾಡುವಾಗ ಈ ರೀತಿಯಾಗಿ ಇದನ್ನು ಫ್ರೈ ಮಾಡೋದು ತುಂಬ ಅಗತ್ಯ. ಯಾಕಂತ ಹೇಳಿದರೆ ಇದರಲ್ಲಿ ಹಾಲಿನ ಅಂಶ ಇರುವ ಕಾರಣ ನೀವು ಮೆಂತೆ ಲಾಡನ್ನು ತುಂಬ ದಿನ ಇಡಲಿಕ್ಕಾಗೋದಿಲ್ಲ. ನೀವು ಮತ್ತು ಫ್ರಿಜ್ಜಲ್ಲಿ ಇಡಬೇಕಾಗ್ತದೆ. ನೋಡಿ, ಈ ರೀತಿಯಾಗಿ ಮಾಡಿದರೆ 1 ತಿಂಗಳಾದರೂ ನಿಮ್ಮ ಮೆಂತೆ ಲಾಡು ಏನೂ ಹಾಳಾಗೋದಿಲ್ಲ. ಹಾಗಾಗಿ ಇದನ್ನು ನೀವು ಖಂಡಿತವಾಗಿ ಮಾಡಬೇಕು. ಫ್ರೈ ಮಾಡ್ತಾ 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 ನೋಡಿ ಯಾವ ರೀತಿ ಈ ಮೆಂತೆ ಕಾಳುಗಳು ಬಂದಿದೆ ಎಂಬುದಾಗಿ
ನೋಡುವಾಗಲೇ ನಿಮಗೆ ಈಗ ಮೆಂತೆ ಲಾಡಿನ ರುಚಿ ಗೊತ್ತಾಗ್ಬೋದಲ್ವಾ. ಸಾಮಾನ್ಯವಾಗಿ ಮೆಂತೆ ಲಾಡುಗೆ ಗೋಧಿ ಹಿಟ್ಟನ್ನು ಹಾಕ್ತಾರೆ, ಆದರೆ ನಾನು ಇದನ್ನು ಇವತ್ತು ತುಂಬ ಹೆಲ್ದಿಯಾಗಿ ಮಾಡಬೇಕು ಎಂಬುದಾಗಿ ನಾನು ಆಲೋಚನೆ ಮಾಡಿ ಇದಕ್ಕೆ ನಾನೀಗ 1.5 ಕಪ್ನಷ್ಟು ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ನೋಡಿ ಇದು ಎಷ್ಟು ಹೆಲ್ದಿಯಾಗಿ ಬರ್ತಾ ಇದೆ ಎಂಬುದಾಗಿ. ಇವಾಗ ಇದನ್ನು ಸ್ವಲ್ಪ ಒಂದು 5 ನಿಮಿಷದಷ್ಟು ತುಪ್ಪದಲ್ಲಿ ಹಾಕಿ ನಾವು ಸ್ವಲ್ಪ ಫ್ರೈ ಮಾಡುವನಾ. ಹಿಟ್ಟನ್ನು ಫ್ರೈ ಮಾಡುವಾಗ ಉರಿಯನ್ನು ಮಂದಗತಿಯಲ್ಲಿ ಇಟ್ಕೊಳ್ಬೇಕಾಗ್ತದೆ, ಇಲ್ಲದಿದ್ದರೆ ಹಿಟ್ಟು ಕರಟಿ ಹೋಗ್ಬೋದು ಅಲ್ವಾ. ಅಡಿತಾಗುವ ಸಂದರ್ಭ ಬಂದರೆ ಫ್ರೆಂಡ್ಸ್ ನೀವು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬಹುದು. ಒಂದು 2-3 ಚಮಚದಷ್ಟು ಪುನಃ ತುಪ್ಪವನ್ನು ಹಾಕಿ ಇದನ್ನು ಫ್ರೈ ಮಾಡಿ, ಒಟ್ಟಾರೆ ಇದರ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಅಷ್ಟೇ. ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಫ್ರೆಂಡ್ಸ್. ಇನ್ನು ಏನೆಲ್ಲ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ, ಕಡೆಯಲ್ಲಿ ಇದು ಲಡ್ಡು ಎಷ್ಟು ರುಚಿಯಾಗಿ ಬರ್ತದೆ ಎಂಬುದಾಗಿ ನೀವು ನೋಡಿ. ರಾಗಿ ಹಿಟ್ಟನ್ನು ನಾನೀಗ ನೋಡಿ ಸಾಧಾರಣ ಚೆನ್ನಾಗಿ ಫ್ರೈ ಮಾಡ್ತಾ ಕಲರ್ ಕೂಡ ಚೇಂಜ್ ಆಗಿದೆ. ಮಧ್ಯೆ ನಾನು ಒಂದೊಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ನಾನೀಗ ಫ್ರೈ ಮಾಡಿ ಒಂದು ಗಾತ್ರಕ್ಕೆ ತಂದಿದ್ದೇನೆ. ಹಿಟ್ಟು ಬೆಂದು ಯಾವ ರೀತಿ ಆಗಿದೆ ನೋಡಿ. ಇದು ಸ್ವಲ್ಪ ಆರಲಿಕ್ಕೆ ಒಂದು ಪ್ಲೇಟಲ್ಲಿ ಹಾಕುವ. ಇವಾಗ ನೋಡಿ ಫ್ರೆಂಡ್ಸ್, ಇದು ಯಾವ ರೀತಿ ಬಂದಿದೆ ಇವಾಗ ರಾಗಿ ಹಿಟ್ಟು. ಮೆಂತೆಕಾಳುಗಳು ತುರಿ ಹಾಗೂ ಈಗ ಹಿಟ್ಟುಕೊಂಡು ನಾನೀಗ ಅದರ ಮೇಲೆ ಹಾಕ್ತಾ ಇದ್ದೇನೆ. ನೋಡಿ ಇದನ್ನೆಲ್ಲ ಈಗ ಬೆರೆಸಿ ನಾನು ಇಟ್ಕೊಂಡಿದ್ದೇನೆ. ಇವಾಗ ಸ್ವಲ್ಪ ಟೇಸ್ಟಿಗೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸನ್ನು ತೆಗೆದುಕೊಂಡಿದ್ದೇನೆ, ಹಾಗೂ ನೀವು ಯಾವ ಕಪ್ಪಲ್ಲಿ ತಗೊಂಡಿದ್ದೀರಾ ಅಳತೆ ಅದೇ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ನೆಲಕಡಲೆ ಬೀಜ. ನೆಲಕಡಲೆ ಬೀಜವನ್ನು ಚೆನ್ನಾಗಿ ಹುರಿದು ಆರಿದ ನಂತರ ಇದರ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಳ್ಳುವ. ಬಡವರ ಬಾದಾಮಿ ಎಂದು ನೆಲಕಡಲೆ ಬೀಜಕ್ಕೆ ಹೇಳ್ತಾರಲ್ವಾ. ಇದರ ಪೋಷಕಾಂಶಗಳು ಹಾಗೂ ಬಾದಾಮಿಯಲ್ಲಿರುವ ಪೋಷಕಾಂಶಗಳು ಒಂದೇ ಆಗಿರ್ತದೆ. ಹಾಗಾಗಿ ನಾನು ಈ ಮೆಂತೆ ಲಾಡಿಗೆ ಬಾದಾಮ್ ಬದಲು ನೆಲಗಡಲೆ ಬೀಜವನ್ನು ತೆಗೆದುಕೊಂಡಿದ್ದೇನೆ. ನೀವು ಇದರ ಬದಲು ಬಾದಾಮ್ ಕೂಡ ತೆಗೆದುಕೊಳ್ಬೋದು. ನಿಮಗೆ ಯಾವುದು ಇಷ್ಟ ಅದನ್ನು ನೀವು ತೆಗೆದುಕೊಳ್ಬೋದು. ಅದರ ಜೊತೆ ಸ್ವಲ್ಪ ಇತರ ಡ್ರೈ ಫ್ರೂಟ್ಸ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ದ್ರಾಕ್ಷಿ ಇರ್ಬೋದು, ಗೇರು ಬೀಜ ಇರ್ಬೋದು, ಅಂಜೂರು ಇರ್ಬೋದು, ಯಾವುದು ಕೂಡ ನೀವು ಇದಕ್ಕೆ ಖರ್ಜೂರ ಇರ್ಬೋದು, ಯಾವುದು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಬೆಲ್ಲದ ಲಾಡು ಮಾಡಬೇಕು ಅಂತ ಎಲ್ರಿಗೂ ಮನಸ್ಸಿರ್ತದೆ, ಆದರೆ ಅದಕ್ಕೆ ಅಂಟು ಬರಬೇಕು, ಅಂಟು ನೋಡಬೇಕು, ಇದು ಸ್ವಲ್ಪ ಕಷ್ಟದ ಕೆಲಸ. ಹಾಗಾಗಿ ಕೆಲವರು ಹಿಂದೆ ಮುಂದೆ ನೋಡ್ತಾರೆ. ಆದರೆ ಫ್ರೆಂಡ್ಸ್ ಇದಕ್ಕೆ ಯಾವ ರೀತಿಯಲ್ಲಿ ಬೆಲ್ಲಕ್ಕೆ ಅಂಟು ಬರುವ ಅಗತ್ಯ ಇಲ್ಲ. ಇದನ್ನು ಅಂಟು ಬರದೆ ಬರೇ ಒಂದು ಬೆಲ್ಲವನ್ನು ನೀರು ಮಾಡಿ ಅದನ್ನು ಯಾವ ರೀತಿ ಲಡ್ಡು ಮಾಡೋದು ಎಂಬುದಾಗಿ ನಿಮಗೆ ನಾನು ಇವತ್ತು ತೋರಿಸ್ತೇನೆ ನೋಡಿ. ನಾನು ಇಲ್ಲಿ 1/4 ಕಪ್ನಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ನಿಮಗೆ ಬೇಕಾದರೆ ನೀವು ಜಾಸ್ತಿ ತಗೊಳ್ಬಹುದು. ಹುರಿದ ನೆಲಕಡಲೆ ಬೀಜಗಳೆಲ್ಲ ಆರಿವೆ. ಇದರ ಈಗ ಸಿಪ್ಪೆ ಎಲ್ಲ ತೆಗೆದು ನಾವೀಗ ಒಂದು ಸ್ವಲ್ಪ ಈಗ ಮಿಕ್ಸಿಯಲ್ಲಿ ಹಾಕಿ ಅದನ್ನು ಪುಡಿ ಮಾಡಿ ಇಡುವನ. ಕರಿಮೆಣಸು ಕೂಡ ನಾನು ಇದ್ರ ಜೊತೆ ಹಾಕಿ ಪುಡಿ ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ನಾನು ಇದರ ಫ್ಲೇವರಿಗೆ ಕರಿಮೆಣಸು ಹಾಕಿದ್ದೇನೆ. ನೀವು ಇದರ ಬದಲು ಶುಂಠಿ ಹಾಕಬಹುದು, ಇಲ್ಲದಿದ್ದರೆ ಗರಂ ಮಸಾಲ ಇದೆಯಲ್ಲ, ಚಕ್ಕೆ ಲವಂಗ ಅಂಥದ್ದೇನಾದರೂ ಇದ್ದರೆ ಅದು ಕೂಡ ಹಾಕ್ಬೋದು. ಏಲಕ್ಕಿ ಬೀಜ ಕೂಡ ಹಾಕ್ಬೋದು, ಅದು ಕೂಡ ತುಂಬ ಒಳ್ಳೆಯದಾಗಿ ಬರ್ತದೆ. ಒಣ ಶುಂಠಿ ಕೂಡ ಹಾಕ್ಬೋದು. ನಿಮಗೆ ಯಾವ ಫ್ಲೇವರ್ ಇಷ್ಟ ಅದನ್ನು ನೀವು ಹಾಕ್ಕೊಳ್ಬಹುದು. ಹುರಿದ ಎಲ್ಲ ಸಾಮಗ್ರಿಯನ್ನು ನಾನೀಗ ಒಂದು ಡಬ್ಬದಲ್ಲಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಬೆರೆಸ್ತಾ ಇದ್ದೇನೆ. ಇವಾಗ ನೋಡಿ ಬೆಲ್ಲ ಕರಗ್ತಾ ಬಂತು ಫ್ರೆಂಡ್ಸ್. ನಾನು ಬೆಲ್ಲಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೇನೆ, ಅದನ್ನು ನಿಮಗೆ ಹೇಳಲಿಕ್ಕೆ ಮರ್ತು ಹೋದೆ. ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕಿ ಬೆಲ್ಲವನ್ನು ನಾನಿಲ್ಲಿ ನೀರು ಮಾಡಿದ್ದೇನೆ. ಬೇಕಾದಲ್ಲಿ ನೀವು ಬೆಲ್ಲದ ಜೊತೆ ಒಂದು 1/4 ಕಪ್ನಷ್ಟು ನೀರು ಕೂಡ ಹಾಕಬಹುದು. ನೋಡಿ ಈ ಥರ ಇದು ಫುಲ್ಲು ನೀರಾಗಿ ಬಂದರೆ ಆಯಿತು. ಇವಾಗ ಏನು ಅದು ಹುರಿದಿಟ್ಟ ಎಲ್ಲ ಸಾಮಗ್ರಿಗಳೊಂದಿಗೆ ಈ ಬೆಲ್ಲದ ನೀರನ್ನು ಬೆರೆಸಿಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ
ಇನ್ನು ಉಂಡೆ ಕಟ್ಟಿ ತಿನ್ನೋದು ಮಾತ್ರ ಬಾಕಿ ಫ್ರೆಂಡ್ಸ್. ಕೆಲವರಿಗೆ ರಾಗಿ ಹಿಡಿಸೋದಿಲ್ಲ, ಕೆಲವರಿಗೆ ಮೆಂತೆ ಕಾಳುಗಳು ಹಿಡಿಸೋದಿಲ್ಲ. ಆದರೆ ಕೆಲವರಿಗೆ ದಿನಾಲೂ ಒಂದು ಸ್ವೀಟ್ ತಿನ್ನಬೇಕು ಎಂಬ ಆಶೆ, ಆದರೆ ಶುಗರ್ ಇದ್ದ ಕಾರಣ ತಿನ್ನಲಿಕ್ಕಾಗೋದಿಲ್ಲ. ಅಂಥವ್ರು ಎಲ್ಲರಿಗೂ ಕೂಡ ಈ ಒಂದು ಲಾಡನ್ನು ಪ್ರತಿನಿತ್ಯ ನೀವು ತಿನ್ಬೋದು. ಒಂದು ಚೂರು ಕೂಡ ಇದರ ಟೇಸ್ಟ್ ನಿಮಗೆ ಏನು ಇದರಲ್ಲಿದೆ ಎಂಬುದಾಗಿ ಗೊತ್ತಾಗೋದಿಲ್ಲ. ಅಷ್ಟು ಚೆನ್ನಾಗಿ ರುಚಿಯಾಗಿ ಇದು ಬಂದಿದೆ. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹಾಗೂ ರೆಸಿಪೀಸನ್ನು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆದಿರಿ ಫ್ರೆಂಡ್ಸ್. ಸರಿ ವೀಕ್ಷಕರೇ, ಇನ್ನೊಂದು ರೀತಿಯ ಒಳ್ಳೆಯ ಹೊಸ ರುಚಿಯಾದ ರೆಸಿಪಿಯೊಂದಿಗೆ ಇನ್ನೊಂದು ಎಪಿಸೋಡಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ವಂದನೆಗಳು.